ಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಕೊರತೆ ಹಿನ್ನೆಲೆಯಲ್ಲಿ ಕಾಲೇಜುಗಳಿಗೆ ಈಗ ದಂಡ ವಿಧಿಸಲಾಗಿದೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಈ ದಂಡವನ್ನು ವಿಧಿಸಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತ ಹೇಳಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಾಗಾಗಿ ಕಾಲೇಜುಗಳಿಗೆ ಈಗ ದಂಡ ವಿಧಿಸಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ. ರಾಜ್ಯದ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಏಕಾಏಕಿ ದಾಳಿ ನಡೆಸಲಾಗಿತ್ತು. ಒಟ್ಟು 27 ಮೆಡಿಕಲ್ ಕಾಲೇಜುಗಳಿಗೆ ಈಗ ದಂಡ ವಿಧಿಸಿದೆ ಆಯೋಗ. ಇದರಲ್ಲಿ 11 ಖಾಸಗಿ ಕಾಲೇಜುಗಳಿವೆ, 27 ಕಾಲೇಜುಗಳಿಗೆ ದಂಡವನ್ನು ವಿಧಿಸಿದ್ದಾರೆ. ಈಗ 11 ಖಾಸಗಿ ಕಾಲೇಜುಗಳು ಸೇರಿದಂತೆ 2 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ದಂಡ ವಿಧಿಸಲಾಗಿದೆ. ಯಾವ್ಯಾವ ಕಾಲೇಜುಗಳು ಅಂತ ನೋಡಿದ್ರೆ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಚಿತ್ರದುರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ 15 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಇಲ್ಲಿ ಮೂಲ ಸೌಕರ್ಯಗಳೇ ಇರಲಿಲ್ವಂತಿಲ್ಲಿ. ಇನ್ನು ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ 15 ಲಕ್ಷ ರೂಪಾಯಿ ದಂಡ ಕಟ್ಟಬೇಕೀಗ ಇವರು ಕೂಡ. ಇನ್ನು ಅದೇ ರೀತಿ ಯಾದಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅದಕ್ಕೂ ಕೂಡ 15 ಲಕ್ಷ ದಂಡವನ್ನು ವಿಧಿಸಿದ್ದಾರೆ. ಇನ್ನು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೂ ಕೂಡ 3 ಲಕ್ಷ ದಂಡವನ್ನು ಹಾಕಲಾಗಿದೆ. ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆ ಮೈಸೂರಿಂದು, ಇಲ್ಲೂ ಕೂಡ 3 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಇವರಿಗೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ಸ್ಗೆ 3 ಲಕ್ಷ ದಂಡ. NMCಯ ತಜ್ಞರ ಸಮಿತಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ತಪಾಸಣೆ ಮಾಡಿದಾಗ ಇದು ಗೊತ್ತಾಗಿರುವಂಥದ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ 3 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ರಾಜ್ಯಾದ್ಯಂತ ವೈದ್ಯಕೀಯ ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೂ ಕೂಡ ದಂಡ ಹಾಕಿದ್ದಾರೆ. ಜೊತೆಗೆ ಬೆಂಗಳೂರು ನೋಡಿ, ESI ತುಂಬ ಪ್ರತಿಷ್ಠಿತ, ಸಾಕಷ್ಟು ಜನ ಹೋಗ್ತಾರೆ, ಪಾಪ ಬಡವರೆಲ್ಲರೂ ಕೂಡ ಆಶ್ರಯಿಸಿರುವಂಥ ಆಸ್ಪತ್ರೆ, ಮೂಲಸೌಕರ್ಯನೇ ಇಲ್ಲ, 3 ಲಕ್ಷ ದಂಡ ಕಟ್ಟಬೇಕೀಗ. ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ. ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 6 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಇವರಿಗೆ, ಇಲ್ಲೂ ಕೂಡ ಬೇಸಿಕ್ ಫೆಸಿಲಿಟಿ ಇಲ್ಲ ಅಂತೇಳಿ. ಇನ್ನು ESI ಕಲಬುರ್ಗಿ, ಇಲ್ಲೂ ಕೂಡ 3 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ ಈಗ. ಮಾದೇವಪ್ಪ ರಾಂಪುರ ಕಾಲೇಜು ಕಲಬುರಗಿಲಿ 6 ಲಕ್ಷ ರೂಪಾಯಿ ದಂಡ ಕಟ್ಟಬೇಕೀಗ ಇವರು.